ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರುಣ್ ದಿವೇಜ್. ಇವತ್ತೇನು ಮಾಡಲಿಕ್ಕೆ ಕೊಟ್ಟಿದ್ದೇವೆ ಸ್ಪೆಷಲ್ ಅಂತ ಹೇಳಿದರೆ ಗೆಣಸಲೆ. ಈ ಗೆಣಸಲೆ ಅನ್ನೋದು ನಾಗರ ಪಂಚಮಿಗೆ ವಿಶೇಷ ಖಾದ್ಯ. ನಾನು ಇದನ್ನು ಇವತ್ತು ಮಳೆಗಾಲ ಆದ ಕಾರಣ ತುಂಬ ಸ್ವೀಟ್ ತಿನ್ನಬೇಕು ಅನಿಸ್ತು ಗೈಸ್ ಮನೆಯಲ್ಲಿ. ಅದಕ್ಕೆ ನಾವು ಗೆಣಸಲೆ ಮಾಡಿ ಕೊಟ್ಟಿದ್ದೇವೆ. ಅದಕ್ಕೆ ನಾವು ಇವಾಗ ಅರಿಶಿನ ಎಲೆಯನ್ನು ಫಸ್ಟ್ ಕೀಳಬೇಕು. ಅದನ್ನು ಕೀಳಕ್ಕೆ ಹೋಗೋಣ ಗೈಸ್, ಫಾಲೋ ಮೀ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಮನೆಯ ಅಂಗಳ, ಅಂದರೆ ಮನೆಯ ಹಿಂದಿನ ಭಾಗ. ಅದಕ್ಕೆ ಮಳೆಗೆ ಈಗೆಲ್ಲ ಆಗಿದೆ ನೋಡಿ ಗೈಸ್, ಓಡೆಲ್ಲ ಹುಡಿ ಹುಡಿ ಆಗಿ ಹೋಗ್ಬಿಟ್ಟಿದೆ. ಅರಿಶಿನದ ಗಿಡ ಫ್ರೆಂಡ್ಸ್ ನೋಡ್ಬೋದು, ಕಾಣಿಸ್ತಿರ್ಬೋದು ನಿಮಗೆ. ಈ ಥರ ನಾವು ಕೃಷಿ ಮಾಡ್ತೀವಿ. ಅರಿಶಿನ ಎಲೆ ಕೂಡ ಈ ಥರ ಚಿಕ್ಕ ಚಿಕ್ಕ ಎಲೆಗಳು ಆಗ್ಬೋದು, ಮಾಡ್ಬೋದು. ಈ ಥರ ದೊಡ್ಡ ಎಲೆನೂ ಕೀಳ್ಬೋದು. ಇವಾಗ ಫ್ರೆಂಡ್ಸ್, ನಾನಿವಾಗ ಅರಿಶಿನ ಎಲೆ ಕುಯ್ಕೊಂಡು ಬಂದೆ. ಅಕಸ್ಮಾತ್ ಇವಾಗ ನಿಮಗೆ ಅರಿಶಿನ ಎಲೆ ಅವೈಲೇಬಲ್ ಇಲ್ಲ ನಿಮ್ಮ ಊರಲ್ಲಿ ಅಂದರೆ ನೀವು ಬಾಳೆಲೆ ಯೂಸ್ ಮಾಡ್ಬೋದು. ಈ ಥರ ಬಾಳೆಲೆ ಇರ್ಬೋದು, ಸಿಟಿಯಲ್ಲಿ ಎಲ್ಲ ಸಿಗ್ತದೆ ಅಲ್ಲ ಬಾಳೆಲೆ. ಸೊ ಅರಿಶಿನ ಎಲೆಯಲ್ಲೇ ಯಾಕೆ ಈ ಗೆಣಸಲೆಯನ್ನು ಮಾಡೋದು ಅಂದರೆ, ಅರಿಶಿನ ಎಲೆಯಲ್ಲಿ ಅದರ ಟೇಸ್ಟ್ ಪರ್ಟಿಕ್ಯುಲರ್ ಆಗಿರುತ್ತೆ, ಬಾಳೆ ಎಲೆಯಲ್ಲಿ ಅದರ ಟೇಸ್ಟ್ ಕಡಿಮೆ, ಅಷ್ಟೇ ಗೈಸ್, ಡಿಫ್ರೆನ್ಸ್ ಅಷ್ಟೇ. ಈ ಗೆಣಸಲೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಹಾಗೂ ನೀವು ಫಸ್ಟ್ ಟೈಮ್ ಈ ಚಾನಲ್ಗೆ ವಿಸಿಟ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ಅದರ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಆದ ಕಾರಣ ನನ್ನ ಚಾನಲಿನ ಎಲ್ಲಾ ನೋಟಿಫಿಕೇಶನ್ಸ್ ನಿಮಗೆ ನಿಮ್ಮ ಚಾನಲ್ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಗೈಸ್.